ಜನ ಗಾಳಿ ಆಂಜನೇಯ ಸ್ವಾಮಿಗೆ ಇಷ್ಟಾಗಿ ಪಾಲಿಸ್ತಾರ. ಬೆಂಗಳೂರದಾಗಿರೋ ಪಬ್ಲಿಕ್ಕಿಗಂತರೂ ಈ ಟೆಂಪಲಿನ ಮಹತ್ವ ಗೊತ್ತೈತಿ. ಬಟ್ ಮೇರೆ ಊರ್ ಜನಕ್ಕೆ ಈ ಟೆಂಪಲಿನ ಹಿಸ್ಟ್ರಿ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹೇಳ್ತಾರ ಅಕಸ್ಮಾತ್ ಜನಕ್ಕೆ ಭಾಳ ನೋವು ಇಲ್ಲ ಭಾಳ ಕಷ್ಟ ಇದ್ರೆ ಅವ್ರು ಈ ಗುಡಿಗೆ ಬರ್ತಾರಂತ. ಹೇಳ್ತಾರೆ ಯಾವ್ದಾರ ವ್ಯಕ್ತಿ ಭಾಳ ಗ್ರೋ ಆಗತ್ತಿದ್ರ ಅವ್ನ್ ಕೆಟ್ಟ ಕಣ್ ಬೀಳಕ್ಕೆ ಶುರು ಆಗ್ಬಿಡ್ತಾವಂತ. ಅದ್ರಲಿಂತ್ರ ಅವ್ನ ಲೈಫ್ ಒಳಗೆ ನಷ್ಟ, ದುಃಖ ಮತ್ತು ಅಶಾಂತಿ ಬರಾತ್ ಬಿಡ್ತಾವಂತ. ಅದಕ್ಕೆ ಜನ ಇಂಥದ್ದು ನೆಗೆಟಿವ್ ಎನರ್ಜಿಲಿಂತ್ರ ದೂರ ಇರಕ್ಕೆ, ಕೆಟ್ಟ ಕಣ್ ಬಿದ್ದ ಹಾನಿ ಆಗಿದ್ದ ಅವ್ರ ಲೈಫ್ ವಾಸಿ ಮಾಡ್ಕೊಳಕ್ಕ ಈ ಗುಡಿಗೆ ಬರ್ತಾರಂತ. ಗಾಳಿ ಆಂಜನೇಯ ಸ್ವಾಮೀಜಿದ ಆಶೀರ್ವಾದ ತಗೋತಾರಂತ. ಬಟ್ ಈ ಬುರಿ ನಜರ್, ಈ ಕೆಟ್ಟ ಕಣ್ಲಿಂತ್ರ ಮುಂಚೆಲಿಂತ್ರ ಉಳ್ಕೊಳ್ಳೋದು ಹೆಂಗ? ಸೌತ್ ಇಂಡಿಯಾದಾಗ ಸೆಲೆಬ್ರಿಟೀಸ್ ತಮ್ಮ ಸ್ಟೇಟಸ್, ತಮ್ಮ ಫೇಮ್ ಕೆಟ್ಟ ಕಣ್ಲಿಂತ್ರ ಉಳಿಸ್ಕೊಳ್ಳಕ್ಕ ಕರಂಗಲ ಮಾಲ ಹಾಕೋತಾರ. ಈ ಕರಂಗಲಿ ಮಾಲದ ಗಿಡಕ್ಕೆ ದೇವ ಸುಬ್ರಹ್ಮಣ್ಯಗೊಳಿಸ್ತಾರ. ಹೇಳ್ತಾರೆ ಇದನ್ನ ಹಾಕೊಂಡ್ರೆ ನಮ್ಗೆ ಯಾ ನೆಗೆಟಿವ್ ಎನರ್ಜಿ, ಯಾಕೆ ಕೆಟ್ಟ ಕಣ್ಣು ಬೀಳಂಗಿಲ್ಲ ಅಂತ. ಬಟ್ ಜನಕ್ಕೆ ಈ ತಗೊಳಕ್ ಹೋದಾಗ ಬಹಳಷ್ಟು ಸ್ಕ್ಯಾಮ್ ಆಗ್ಯಾವ. ಅವ್ರಿಗೆ ಯಾವ್ದು ಒರಿಜಿನಲ್ ಯಾವ ಫೇಕ್ ಪ್ರಾಡಕ್ಟ್ ಅಂತೇಳಿ ಗೊತ್ತಾಗೋಲ್ದು. ಅದಕ್ಕೆ ನಿಮ್ಗೆ ಅಕಸ್ಮಾತ್ ಒರಿಜಿನಲ್ ಪ್ರಾಡಕ್ಟ್ ವಿತ್ ಸರ್ಟಿಫಿಕೇಟ್ ಬೇಕಂದ್ರೆ ಜಪಾನ್ನಿಂದ ಈ ಕರುಂಗಲ ಮಾಲ ಚೆಕ್ ಮಾಡ್ಬೋದು. ಇದ್ರ ಜೊತೆ ನಿಮ್ಗೆ ನಂದಿದ್ದ ಒಂದು ಫ್ರೀ ಪೆಂಡೆಂಟ್ ಸಿಗ್ತೈತೆ. ಅಂದ್ರೆ ನಿಮ್ಮ ಮೈಂಡ್ ಕಾಮ್ ಮತ್ತು ಪೇಷಂಟ್ ಇರ್ತೈತೆ. ನಿಮಗೂ ಅಕಸ್ಮಾತ್ ಜೆನ್ಯೂನ್ ಪ್ರಾಡಕ್ಟ್ ಬೆಸ್ಟ್ ಕ್ವಾಲಿಟಿದ್ ಬೇಕಂದ್ರೆ ನನ್ನ ಬಯೋ ಒಳಗೆ ಲಿಂಕ್ ಟ್ಯಾಪ್ ಮಾಡಿ ಇದನ್ನು ಬೈ ಮಾಡ್ಬೋದು. ನಿಮ್ಗೆ ನನ್ನ ಸ್ಟೋರಿ ಟೆಲ್ಲಿಂಗ್ಸ್ ಇರತ್ರ ಫಾಲೋ ಮಾಡ್ಬೋದು. ಅ ಕ್ಲಾಸಿಕ್ ವಾಹಿ.